ಕೊಡಿ, 24 ಗಂಟೆ ಟೈಮ್ ಕೊಡಿ. 24 ಗಂಟೆ, ಓನ್ಲಿ 1 ಡೇ. ಆಲ್ರೆಡಿ ಯು ವೇಸ್ಟೆಡ್ 2 ಡೇಸ್. ಸಿಗ್ನೇಚರ್ ತಾಂಬ ಅಂತ. ನಿಮ್ಗೆ ಅಷ್ಟೇ, ನಿಮ್ಗೆ ಖಂಡಿತವಾಗಿ ನಿಮ್ಗೆ ನಂಬರ್ಸೇ ಬೇಕು ಅಂತ ಅಂದರೆ ನೀವು 24 ಗಂಟೆಗಳಲ್ಲಿ ಸಾಬೀತು ಮಾಡಿ ಅಂತ ಹೇಳಿ ಅವರಿಗೆ. 3 ದಿನ ಹಿಂಗೆ ಟೈಮ್ ಬೈ ಮಾಡ್ತಾ ಇದ್ದೀರಲ್ಲ ನೀವು. ಯಾರಿಗೆ ಹೆಲ್ಪ್ ಮಾಡೋದಕ್ಕೆ, ಯಾರಿಗೆ ಫೇವರ್ ಮಾಡಕ್ಕೆ? ನಿಮ್ಮ ಹತ್ರ ನಂಬರ್ಸ್ ಇಲ್ಲ ಅಂತಂದ್ರೆ, ಈಗ ಯಡಿಯೂರಪ್ಪ ಅವ್ರು ಹೋದಾಗ ಅವ್ರ ಹತ್ರ ನಂಬರ್ಸ್ ಇರ್ಲಿಲ್ಲ, 104 ಇತ್ತು ಅವ್ರಿಗೆ. ಬಟ್ ರಾಜ್ಯಪಾಲರು ಅವ್ರಿಗೆ ಕೊಟ್ರಿ ನೀವು ಅವಕಾಶ. ಅದು ಹಂಗೆ ಆಗುತ್ತೆ. ಯಾಕೆಂದ್ರೆ ನಿಮ್ದು ಪ್ರೀಪೋಲ್ ಅಲಯನ್ಸ್ ಇಲ್ಲ ಅಂತ ಅಂದರೆ, ನಿಮ್ದು ಚುನಾವಣಾ ಪೂರ್ವ ಏನಾದ್ರೂ ನೀವು ಮೈತ್ರಿ ಮಾಡ್ಕೊಂಡಿದ್ದರೆ, ನಿಮ್ಗೆ ಮೆಜಾರಿಟಿ ಬಂದಿದ್ರೆ ಫಸ್ಟ್ ಅವ್ರಿಗೆ ಹೋಗುತ್ತೆ. ಫಸ್ಟ್ ರಾಜ್ಯಪಾಲರು ಅವ್ರನ್ನೇ ಕರೆದು ಆಯ್ತಪ್ಪ ನೀವು ಸರ್ಕಾರ ರಚನೆ ಮಾಡಿ ಅಂತ ಹೇಳ್ತಾರೆ. ಸೊ ಸೆಕೆಂಡ್ ಸಿನಾರಿಯೋ ಏನಂತಂದ್ರೆ, ಯಾರಿಗೆ ಅತಿ ಹೆಚ್ಚು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರುತ್ತೋ ಅವ್ರಿಗೆ ಸಪೋರ್ಟ್ ಇದೆ, ಅವ್ರಿಗೆ ಹೇಳ್ತಾರೆ. ಅವ್ರಾಗ ಬಂದ್ರು, ಇವ್ರಾಗ ಕರೆದ್ರು, ಏನೇ ಆಗ್ಲಿ. ಸೊ ಈಗ ಅಲ್ಲಿ ಫಿಟ್ಟಿನ್ ಆಗ್ತಾರೆ ವಿಜಯ್. ಅವ್ರು ಸಾಬೀತು ಮಾಡ್ತಾರೋ ಮಾಡಲ್ವೋ, ಆ ದಿನಕ್ಕೆ ಅಲ್ಲಿ ಬಂದಿರುವಂತಹ ನಂಬರ್ಸ್, ಆ ಲೆಕ್ಕಾಚಾರದ ಅರ್ಥಮೆಟಿಕ್ ಪ್ರಕಾರ ಅವತ್ತು ಡಿಸೈಡ್ ಆಗುತ್ತೆ. ಬಿಡಿ, ಪ್ರಜಾಪ್ರಭುತ್ವದ ಅದ್ರ ತಂತಾನಾಗಿ ತಾನು ವ್ಯವಸ್ಥೆ ಅದ ಕೆಲಸ ಮಾಡೋದಕ್ಕೆ ಬಿಡಿ ಅಲ್ಲ.